ಆಗ್ತಾಯಿತ್ತು. ಫಸ್ಟ್ ಏನು ಮಾಡ್ಕೊಂಡಿದ್ದೆ ಅಕ್ಕೆ? ಅದಕ್ಕೆ ಒಂದು ಸರ್ಕಾರಿದ್ದು ಇದು ಒಂದು ಸಬ್ಸಿಡಿದು ಇದು ಮಾಡ್ಕೊಂಡಿದ್ದೆ. ಸಬ್ಸಿಡಿದು ಅಮ್ಮ ನಡೆಸ್ಕೊಟ್ರು, ಬಂತು. ಸಬ್ಸಿಡಿ ಹಣ ಬಂದ ತಕ್ಷಣ ಬಂದು ಅಮ್ಮನವ್ರಿಗೆ ಮುಗಿಸ್ತೀನಿ ಅಂತ ಅಡಿಕೆ ಇಟ್ಕೊಂಡಿದ್ದೆ. ಸಬ್ಸಿಡಿ ಹಣ ಬಂತು. ತೀರ ಬೆಳಗ್ಗೆ ನಾಟಕ ಇತ್ತು, 16 ಜನ ಸೇರಿ ಊರಲ್ಲಿ ಇದು ಮಾಡೋ ಅಂಥದ್ದಿತ್ತು. ಅದನ್ನು ಮುಗಿಸ್ಕೊಂಡು ಅಮ್ಮನವ್ರಿಗೆ ಹೋಗೋಣ ಅಂತ ಇವ್ರ ಹತ್ರನೂ ಮಾತಾಡಿದೆ. ನಾನು ಮಾತಾಡಿ 2 ದಿನ ಆಗಲಿಲ್ಲ, ಹಂಗೆ ಸುಸ್ತಾಗಿ ಈಗ ಬಂದು ಪಡೆಯಿಲ್ಲ ಸರ್. ಈಗ ಇಲ್ಲಿ ಒಂದು ಅರ್ಕೆ ತಿನ್ಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಕೆಲಸ ಮಾಡ್ಕೊಡೋ ದೇವ್ರನ್ನ ಈಗ ಕೆಲವೊಂದು ಜನ ಬರ್ತಾರೆ ಹಣದಲ್ಲಿ ಕೆಲಸ ಆಗ್ತಾವ ಅಂತಾರೆ, ಬರೀ ಕೈಲಿ ನಿಂತ್ಕೊಂಡು ಹಣ್ಣು ಮಾಡಿಸಲ್ಲ, ಕಾಯಿ ಮಾಡಿಸಲ್ಲ. ಒಂದು ₹1 2 ಕಾಯಿ ನೋಡಿಕೆ ಹಾಕೋಗ್ತಾರೆ. ಎಷ್ಟು ದಿನ ಕೆಲಸ ಅಂತಾರೆ. ಕೆಲಸ ಮಾಡಿಕೊಟ್ರೆ ತೀರ್ಸೋಷ್ಟು ತಾಕತ್ತಿರ್ಬೇಕಮ್ಮ. ದೇವ್ರು ಏನು ಕೇಳ ಈಗ ಮುಟ್ಸಿದ್ದಾನೆ ನೋಡಿ ಅಂತಂದರೆ ನಾನು ಪದೇ ಲೈವಲ್ಲಿ ಹಾಕ್ತೀನಿ. ಇವನು ನಾನು ಬೈತಿಲ್ಲ, ಅರ್ಥ ಮಾಡ್ಕೊಳ್ಳಿದ್ದು ಹೇಳ್ತೀನಿ. ಕೆಲಸ ಆದಮೇಲೆ ಆಡ್ಕೈತು, ಬ್ಯುಸಿ ಇದ್ದೆ ಅಂದಾನೆ. ಇವತ್ತು ಸುಸ್ತಾಗಿ ಸುಮ್ಮನೆ ಬಂದಾನೆ. ತೊಂದರೆ ಕೊಡೋಕ್ಕೆ ಮುಂಚೆ ಬನ್ನಿ. ದೇವ್ರು ಕಷ್ಟ ಕೊಡುತ್ತೆ ಅನ್ಕೋಬೇಡಿ, ದಂಡನೆ ಕೊಡುತ್ತೆ. ಕೆಲವರು ಮೆಸೇಜ್ ಹಾಕ್ತಾರೆ ದೇವ್ರು ಕಷ್ಟ ಕೊಡುತ್ತಾ ಅಂತ. ಎಲ್ಲ ಅವ್ರದ್ದೇ ಹೇಳ್ತಾರೆ ಕೆಲವರು, ದೇವರು ಕಷ್ಟ ಕೊಡೋದಿಲ್ಲ ಅಂತ. ಹಂಗೆ ನಿಮ್ಮ ಅಪ್ಪ ಅಮ್ಮಗಳು ಬೇಲಿ ಮಾತು ಕೇಳಿದ್ರೆ ನೀವು ಪೋರ್ ಬಿದ್ದಿರ್ತೀರ. ನಮ್ಗೆ ಯಾವ ಮೆಸೇಜ್ ಮಾಡ್ತಾನೆ ಗೊತ್ತಾ? ದೇವ್ರು ಕಷ್ಟ ಕೊಡುತ್ತಾ ಹಂಗೆ ಹಿಂಗೆ ಅಂತ ಯಾವ ಮೆಸೇಜ್ ಮಾಡ್ತಾನೆ ಗೊತ್ತಾ? ಅವ್ರ ಅಪ್ಪ ಅಮ್ಮನ ಬೈರಲ್ಲ, ಅವ್ರಿಗೆ ಪೋರ್ ಬಿದ್ದಿರ್ತಾರೆ. ಅಪ್ಪ ಅಮ್ಮನ ಬೈದ್ರೇ ಮಕ್ಕಳು ಒಳ್ಳೆ ಬುದ್ಧಿ ಕಲಿಯೋದು. ದೇವ್ರು ಬೈದ್ರೇ ಮಕ್ಕಳು ಮನುಷ್ಯ ದಾರಿ ಬರೋದು. ಮತ್ತೆ ತಪ್ಪು ಮಾಡಬಾರ್ದಕ್ಕಂದ ಬೈ ಅಂತರ ಹಾಕೊಂಡೋಗು, ನಿಮ್ಮ ಜೀವನ ಸರಿ ನೋಡಿದ್ವಿ ಆಯ್ತಾ? 20% ಬೆಳೆದಿರುತ್ತೆ ಹಣ, 80% ತಗೊಂಡಿರುತ್ತೆ. ಅದು ಕರಸೋಕ್ಕೂ ಬರಲ್ಲ, ಅದನ್ನು ಮುರಿಯೋಕ್ಕೂ ಬರೋದಿಲ್ಲ. ನಿಮಗೆ ಯಾವನ ಯಾಮಾಸ್ ಕಳಿಸಿದ್ದಾನೆ. ಸೀರೆ ದೇವ್ರ ಸಾರಿ ಥರ ಬಂದಿತ್ತು ನೋಡಿ, ಸೀರೆ ಇದು ನೀವು ಕೊಡೋಕ್ಕೆ ಬರೋದಿಲ್ಲ. ಇದು ತೊಂಬತ್ತಿಲ್ಲ ದೇವ್ರ ಸಾರಿ ಲೈವಲ್ಲಿ ಆಗ್ತಾ ಇರ್ತೀನಿ ನಾನು. ಈ ಥರ ಬಂದು ₹100 ತಮ್ಮ ಇತರ ಸೀರೆ ತಮ್ಮ ಹಾಕ್ಕೊಂತದ ತಂಗಿ ₹100 ತಮ್ಮ ಅಮ್ಮಂತದ ₹100 ತಮ್ಮ ನನಗೆ ಬೇಜಾರಿಲ್ಲ. ಅಲ್ಲ ಬಟ್ಟೆ ತರೋಕ್ಕಾಗಿಲ್ಲ ಅಂದರೆ ಅಡುಗೆ ದೋರಿ ₹10 ಕೊಡಿ. ಇದಕ್ಕೆ ₹450 ಸೀರೆ ಯಾಮಾಸ್ ಇರ್ತಾರೆ. ಇದು ಉಡೋಕ್ಕೂ ಬರಲ್ಲ, ಕೊಡೋಕ್ಕೂ ಬರಲ್ಲ. ಇನ್ನು ಹೇಳ ಜನ ಹೆಂಗೆ ಮಾಡ್ತಾರೆ ಅಂತ. ಬುಲೋಟಕ್ಕಿ ಸ್ಟಿಕ್ಕರ್ ಅಣ್ಣ, ಒಳಗಡೆ ಡೂಪ್ಲಿಕೇಟು. ನಾವು ಮೋಸಗಾರನ ಏನು ಮಾಡೋಕ್ಕಲ್ಲ. ನೀವು ಮೋಸ ಹೋಗೋತಕ್ಕ ಅವ್ರು ಮೋಸ ಮಾಡ್ತಾನೆ ಇರ್ತಾರೆ ಅಲ್ವಾ? ಈಗ ಆಟೋದವ್ರು ಅಪ್ ಆ್ಯಂಡ್ ಡೌನ್ ಬರಬೇಡಿ ಅಂತ ಹೇಳ್ತೀವಿ. ಅಪ್ ಆ್ಯಂಡ್ ಡೌನ್ ಬರ್ತೀರಿ, ಅವ್ನು ಲೇಟ್ ಆಗುತ್ತಾ ಅಂತೀವಿ. ಆಟೋನ್ ಕರಿತಾನೆ ಅಂತೀರಿ. ನೀವು ದೇವಸ್ಥಾನಕ್ಕೆ ಬಂದಿರೋರು ನೀವು ಕಷ್ಟ ಬಗ್ಗೆ ಹೇಳಿಲ್ಲ, ಆಟೋನ್ ಕಾಯ್ತಾನೆ ನಮ್ಮನ್ನ ಅಂತೀರಿ. ಅದಕ್ಕೆಲ್ಲ ನೀವು ಅರ್ಥನ ನೋಡಿ. ನಿಮ್ಮ ಕುರಿ ಕಡಿ ದಾಳಿ ಕೊಡೋದು ದೇವರಡಿಕ ನಮ್ಮ ನೀವೇ ಕೂಲಿ ಮಾಡಿ ಬೇರೆ ಮನೆ ಕಸ ಹೊಡೋದು ಅಂಥದ್ದೇನಮ್ಮ ಆಸ್ತಿ ಸಾಕಮ್ಮ. ನೋಡಲಿ ಭಕ್ತರು ₹100 ಶ್ರೀಮಂತ ₹1 ಸಾಕು ಹೊಟ್ಟೆ ತುಂಬಿಸ್ತಾರೆ. ಇದೇ ಊಟ ಮಾಡ್ತೀನಿ ನಾನು. ಅಕ್ಕಿ ಬೇಕಾಸ್ ಬರುತ್ತೆ. ನಾನೇನು ಎಣ್ಣೆ ಹೊಡೆಯಲ್ಲ, ಬೀಡಿ ಹೊಡೆ ಸಾಲ ಅಂತೂ ಮಾಡ್ಕೊಂಡಿಲ್ಲ. ನನಗೆ ಚೀಟಿ ಹುಚ್ಚಿಲ್ಲ, ಮೊಬೈಲ್ ಹುಚ್ಚಿಲ್ಲ. ಸಾಕು. ನನ್ನ ಮಕ್ಕಳು 2 ಮಕ್ಕಳಿಗೆ ನಿಮ್ಮ ಹತ್ರ ಅನ್ನ ಹಾಕ್ತಾರೆ. ಇದಕ್ಕಿಂತ ಬೇಕಾ ತಂಗಿ? ಏನಪ್ಪ ಮರಿ ಕಡೆ ಎಷ್ಟು ಕಸ ಆಗುತ್ತೆ? ದೇವರು ಮರಿ ಕಡಿ ಕುರಿ ಕಡಿ ಎಣ್ಣೆ ಹೊಡಿದ್ದು ಎಲ್ಲ ಹೇಳಿಲ್ಲಪ್ಪ. ಎಷ್ಟು ವರ್ಷ ಮಕ್ಕಳಿರಲ್ಲ? 15 ವರ್ಷ ಮಕ್ಕಳಿಲ್ವಾ? ಈಗ ಮಗು ಇದೆಯಾ? ಅಕ್ಕಿ ಮಾಡ್ಕೊಂಡಿದ್ದ 15 ವರ್ಷಕ್ಕೆ ಮಗು. ತಂಗಿ ನಮ್ಮ ಹೇಳ್ಬಿಡ್ತೀನಿ, ರಂಜಿ ಕಡೆಯಿಂದ ಎಲ್ಲ ಕೇಳಿಸ್ಕೊಂಬಿಡ್ರಿ. ದೇವರಿಗೆ ತಾಳೆನೇ ಮಾಡಿಸು ಬಂಗಾರದ, ಕುರಿನೇ ಕಡೆಯಿಂದ ದೇವ್ರು ಹೇಳೋದಿಲ್ಲ. ಇಂಥ ಬಡವರು ಕೂಲಿ ಮಾಡೋರು ಇದು ಹೆಣ್ಣಿಗೆ ನನ್ನ ಕಡೆಯಿಂದ ಅಣ್ಣನ ಕಡೆಯಿಂದ ಕೂಲಿ ಮಾಡ್ತಾ ಇದ್ದೆ ಮನೆ ಕೂಲಿ. ಅದ ದೇವರು ಮರಿನೇ ಕಡಿ ಕುರಿನೇ ಕಡಿ ಅಂತ ಹೇಳಿಲ್ಲ. ಮನೆ ಕೆಲಸ ಮಾಡಿ ಬಂದು ₹5,000 ಇದ್ದರೆ ನೀವು ನಿಮ್ಮ ಮನೆ ಸಂಸಾರನ ಸಾಕ್ಸ್ಬೋದು. ಹೂ ಮಾತ್ರ ಸೊಪ್ಪು ಮಾಡ್ಕೊಂಡು ₹10,000 ಇದ್ದರೆ ಎಣ್ಣೆ ಹೊಡೆದು ಪಾರ್ಟಿ ಮಾಡಿ ಕಂಡ ಮನೆ ಬಾಟ್ಲೆ ಸೇರೋದು ಗಂಡು ಮಕ್ಕಳ ನಿಮ್ಮ ಸಂಸಾರನ ಸಾಕ್ಬಿಡ್ಬೋದು. ಗೊತ್ತಿಲ್ಲ ನಮ್ಗೆ ಹಾಗಾಗಲ್ಲ. ನಮ್ಗೆ ಅಂಥದ್ದು ಬಿಲ್ಡಪ್ ಕೊಡೋದಾದ್ರೆ ಆ ಇಂಡಿಯರ್ ಬಂದು ಅಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅನ್ಸರ್ ನೋಡಿ. ಅವ್ರು ನೋಡಿ ಜೀವನ ಮಾಡೋದು ಕಲೀರಿ. ಅದಾ ಅಂದಾದರೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಬೆಳ್ಳಿ ಛತ್ರಿ ಬೆಳ್ಳಿ ಗಂಟೆ ದಯವಿಟ್ಟು ಬೇಡ ಅಂತಾಗಿದ್ರೆ ಬೆಳ್ಳಿ ಕಣ್ಣು ಬೆಳ್ಳಿ ಛತ್ರಿ ಬೆಳ್ಳಿ ಗಂಟೆ ಬೇಕಾದ್ರೆ ನಾನು ಫ್ರೀಯಾಗಿ ಕೊಡ್ತೀನಿ ಬರ್ರಿ. 80% 90% ತಗಡಿರುತ್ತೆ. 10% 20% ಬೆಳ್ಳಿ ನೀರು ಬಿಟ್ಟಿರ್ತಾರೆ. ಇವು ದೊಡ್ಡ ತಂತಂದು ಕೊಡ್ತಾರೆ. ಅವು ಹಾಕೋಕೆ ಬರಲ್ಲ. ಅವೆಲ್ಲ ಒರಿಜಿನಲ್ ಬೆಳ್ಳಿ ಮಾಡ್ಸಿರೋವು. ಅವು ಹಾಕೋಕೆ ಬರಲ್ಲ, ಕೂರ್ಸೋಕ್ಕೂ ಬರಲ್ಲ, ಹಳ್ತಿಗೂ ಬರಲ್ಲ. ವೇಸ್ಟ್ ಬಿಸಾಕಿದ್ದೀವಿ. ಅದು ಮಾಡ್ಸಕ್ಕೆ ಹೋದರೆ ಅದು ಕೂಲಿ ಬರಲ್ಲ. ಕೂಲಿ ಇರಲಿ ಹಳವ ಬರೋದೇ ಇಲ್ಲ. ಅದಕ್ಕೆ ಅಷ್ಟೊಂದು ಮಾಡೋಂಗಿಲ್ಲ. ನಿನ್ನ ಕೈಲಾದ ಬಂದು ಹೇಳಿ ಮಾಡು, ಸುಮ್ಮನೆ ವೇಸ್ಟ್ ಮಾಡಬೇಡ. ಮರಿ ಇಲ್ಲಿ ಕಡಿದು ಮಟನ್ ಕಡಿಬೇಕು ಅಂತೇನಿಲ್ಲ. ಮರಿ ಕಡಿಬೇಕು ದುಡ್ಡಲ್ಲಿ ನಾನು ಈ ಉದಾಹರಣೆ ಒಂದು ₹1,000 ಛತ್ರಿ ಅಂದರೆ ನೀವು ನಂಗೆ ₹100 ಹಾಕಿ, ₹10 ಹಾಕಿ, ₹1 ಹಾಕಿ, ಮಿಕ್ಕಿದ್ದು ನಾನು ಊಟಕ್ಕೆ ಉಪಯೋಗಿಸ್ಕೊಳ್ಳಿ. ಸೀರೆ ಈ ದೇವ್ರ ಸೇರಿ ತಂದಿರಾ, ಇದು ಮಳವಲ್ಲ ಮಾರವಲ್ಲ. ಹೇಳ್ತಾ ಇರ್ತೀನಿ ಲೈವಲ್ಲಿ ನಾನು. ಇದು ₹500 ₹400 ಅಂತಿದ್ದು ಬದಲಿಗೆ ಮಾಮೂಲಿ ಸೇರ್ತೀನಿ. ಈಗ ಈ ತಂಗಿ ಹಾಕಿರ್ತಾರೆ ₹100 ಸಿಗುತ್ತೆ. ಸಿಗಲ್ಲ ತಂಗಿ ಸಾಕು ಇಲ್ವಾ? ₹1 ಹಾಕಿ ನಾವು ಮಿಕ್ಕಿದ್ದು ಮಾಡ್ತೀನಿ. ಇದ್ದಾರೆ ಇನ್ನಂತ ಬೇರೆವನು ಹಳ್ಳಿನೇ ಕೂಡಿದೆ ಹಳ್ಳ. ಭಕ್ತರು ₹1 ಹಾಕ್ತಾರೆ. ಜನನ ಕಮ್ಮಿ ಮಾಡೋದು ನಾನು ತಂಗಿ. ಎಲ್ಲ ಕಡೆ ದೇವಸ್ಥಾನಕ್ಕೆ ಬರ್ರಿ, ಕಟ್ಲೆ ಹೊಡಿತೀವಿ, ತಲೆ ಹೊಡಿತೀವಿ. 20 ಸಾರಿ ಬರ್ರಿ, 9 ಸಾರಿ ಬರ್ರಿ, ಕಾಯಿ ಕಟ್ಟ್ರಿ, ಕಟ್ರಿ ಏನೇನೋ ಮಾಡ್ರಿ ಅಂತಾರೆ. ನಾವು ಏನು ಮಾಡಬೇಡ್ರಿ. ಸಾಲ ಮಾಡ್ಕೊಂಡಂಗೆ ಬನ್ನಿ, ನಿದ್ಗೆಡ್ದಂಗೆ ಬನ್ನಿ. 10 ಸಾರಿ ಬರ್ಬೇಕು, ಬರಬೇಡಿ ಅಂದಿಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ, ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ನಾನು. ಯಾರು ಹೇಳ್ತಾರಾ? ನೀವು ಹಂಗೂ ದಡ್ರಂಗೆ ಆಗ್ತೀರಾ. ಅದಕ್ಕೆ ಇವಾಗ ಬರ್ತಾರೆ ತಂಗಿ. ಮೊನ್ನೆ ಯಾರು ಬಂದು ಬೀಗ ಹಾಕೋಯಾರಲ್ಲಿ ಜಾತ್ರೆಗೆ ಬೀಗ ಹಾಕಿದ್ರೆ ದೇವ್ರು ಬರಂಗಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತಿದ್ದೆ. ದಿನ ಕಿಸ್ಸೋಡೋ ದೇವ್ರು ಬರಲ್ಲ ತಂಗಿ. ನಾವು ಕಷ್ಟಪಟ್ಟು ದುಡ್ದು ವರ್ಷಿ ತೊಳೆದ್ರೆ ನೀವು ಬರೋದು. ಏನು ತೆಗಿವ ಸಾಯಂಕಾಲ ಯಂತ್ರ ಕಟ್ಟೋರು ನಾವೇ, ಫೋಟೋ ಕಟ್ಟೋರು ನಾವೇ. 10 ಗಂಟೆ ಮಲಗ ಮನೆ ಹೋಗಿ 10 ಗಂಟೆ ನಾವು 11 ಗಂಟೆ ಮಲಗೋದು. 4 ಎದ್ದು ಬರ್ಬೇಕು ನಾವು.
ಇಲ್ಲಿಂದ ಬಂದು ಗಲಾಟೆ ಮಾಡಲಿಲ್ಲ ಬನ್ನಿ, ಇಲ್ಲಿ ದೂರಿಂದ ಬಂದೀವಿ, ಇದೇ ಫಸ್ಟ್ ಬನ್ನಿ ಗೊತ್ತಿಲ್ಲ ಅಂತಕ್ಕಂಥ ಬರಬೇಡಿ. ಎಂತಾಗಿ ಇಲ್ಲಿ ಬರ್ತಾರೆ, ನಾವು ದೂರಿಂದ ಬಂದೀವಿ ಅಂತಾರೆ. ನಾವು ಯಾರನ್ನೂ ಬರೋಂಗಿಲ್ಲ, ನಿಮ್ಮ ಕಷ್ಟಕ್ಕೆ ಬಂದಿರ್ತೀರ ನಿಧಾನ ಮನೆಗೆ ಹೋಗ್ರಿ, ತಾಳ್ಮೆಯಿಂದ ಮನೆಗೆ ಹೋಗ್ರಿ. ಮತ್ತು ಹಂಗೆ ಲೈವಲ್ಲಿ ಹೇಳ್ಬಿಡ್ತೀನಿ, ಇಲ್ಲಿ ದೊಡ್ಡ ಪವಾಡ ನಡೆಯೋದೇ ನಿಮ್ಮ ನಂಬಿಕೆಯಿಂದ ಮಾತ್ರ. ಎರಡನೇದು ಭಾಳ ಪವರ್ ನನಗೆ ಗೊತ್ತಿಲ್ಲ, ಭಕ್ತರುಗಳದು ತೀರ್ಥ ಪಡೆಯಲ್ವಂತೆ ಉಳಿಯಲ್ವಂತೆ. ಪಕ್ಕ ಮನೆ ನೋಡೋ ಮನೆ ಹಾಳು ಮಾಡೋ ಬದಲು ಅವ್ರ ಬಗ್ಗೆ ಕೆಟ್ಟ ಮಾತಾಡೋ ಬದಲು ಒಂದು ಹನಿ ತೀರ್ಥ ಕೊಟ್ಟು ಅವ್ರು ಉದ್ಧಾರ ಮಾಡಿ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಸಾವಿರಾರು ಜನ, ನೂರಾರು ಜನ ನನ್ನ ಈ ದೇವಸ್ಥಾನ ಬೆಳೆಸೋಕ್ಕೆ ಯೂಟ್ಯೂಬ್ ಮಾಡೋರು ಅವರೇ, ಶೇರ್ ಮಾಡೋ, ಲೈಕ್ ಮಾಡಿರ್ತಾರೆ, ವಿಡಿಯೋ ಮಾಡ್ತಾರೆ. ನೀವು ಸ್ವಲ್ಪ ಸಾಧಾರಣ ಶೇರ್ ಮಾಡಿ. ಬರ್ಲಿಕ್ಕೆ ಗೊತ್ತಿಲ್ಲ, ಬರ್ಲಿಕ್ಕಾಗಲ್ಲ, ಬರೋಕ್ಕೆ ಗೊತ್ತಾಗಲ್ಲ ಅಂತ ಬಡಬಗ್ರಿಗೆ ಅಲ್ಲೇ ಗೊತ್ತಾಗಲಿ. ಬರಬೇಡಿ ಅಂದಿಲ್ಲ, ನೋಡ್ಕೊಂಬನ್ನಿ. ಕಾರ್ ಬಾಡಿಗೆ ಮಾಡ್ಕೊಂಡೇ ಬರ್ಬೇಕು ಅಂತೇನಿಲ್ಲ, ಬಸ್ಸಿಗೆ ಬರ್ಬೋದು, ನಿಧಾನಕ್ಕೆ ಬರ್ಬೋದು. ಬರೋಕ್ಕಾಗದ ಮನೆ ಬಂದು ಬೇಡ್ಕೊಂಡು ಹೋಗ್ಬೋದು, ಗಂಡು ಖುಷಿ ಹೆಂಡತಿ ಬಂದು ಬೇಡ್ಕೊಂಡು ಹೋಗ್ಬೋದು, ಹೆಂಡತಿ ಗಂಡು ಬಂದು ಬೇಡ್ಕೊಂಡು ಹೋಗ್ಬೋದು, ಮಕ್ಕಳು ಖುಷಿ ಅಪ್ಪ ಅಮ್ಮ ಬರ್ಬೋದು. ದಯವಿಟ್ಟು ಒಂದೇ ಒಂದು ಬೈಯೋದು ಉದ್ದೇಶ, ಯಾರಿಗೆ ಮಕ್ಕಳಿಲ್ಲ ಅಂತ ತಂಗಿಯರು ಬಂದು ಅದು ಬಿದ್ದೋಗ್ಬೇಕು. ಆ ತಾಯರು ಬಂದು ಮಕ್ಕಳಾಗ್ತಾವ ಅಂದರೆ ನಾವು ತಾಯಿಯಾಗ ಆಶ್ರಮ ಮಾಡೋಕ್ಕಾಗೋದಿಲ್ಲ. ಇದು ಬೈತಾರೆ ಅಂತ ಹೇಳ್ತಾರೆ ತಂಗಿಯಲ್ಲಿ. ಮಗನ ಮದುವೆ ಆಗ್ಬೇಕು, ಮನೆ ಮಲಗಿದಾರೆ ಅಂದರೆ ಅವನು ಸರಿ ಬರಲಿ, ಮನೆಗಿರೋ ಮಗನ ಮದುವೆ ಮಾಡೋಕ್ಕಾಗೋದಿಲ್ಲ. ಎರಡೇ ಬೈಯೋದು ನಾನು. ಲೇಟ್ ಆಗುತ್ತಾ, ಮನೆ ಮಗ ಮಲಗ್ಯಾರ ಹೇಳಿ ಅವ್ನಿಗೆ ಮದುವೆ ಆಗುತ್ತಾ, ಮಗಳು ಬರೋಲ್ಲ, ಮಕ್ಕಳಾಗ್ತ. ಮೊನ್ನೆ ನಮ್ಮ ಬಂದಿದ್ದೆ, ಈ ತಿಂಗಳಿಗೆ ಆಗುತ್ತಾ ಮಗು 3 ಸರಿ ಬಂದಿನ ಮಗಳಿಗೆ ಮಕ್ಕಳಾಗಿಲ್ಲ ಅಂತ. ಏನಾಯ್ತು ಒಮ್ಮ ಒಳ್ಳೆ ಮಗುವಲ್ಲೇ ಈ ತಿಂಗಳಿಗೆ ಆಗುತ್ತಾ ಅಂತಾಳೆ. ಇನ್ನು ಬಂದೇ ಇಲ್ಲ ಒಮ್ಮ ಹುಡುಗಿ. ಹಿಂಗೆ ದೇವ್ರನ್ನ ಆಮೇಲೆ ಏನೋ ಅಂದರೆ ಏನಮ್ಮ ಹಿಂಗಂತೀರ ಅಂದರೆ ಬೈಕೊಂಡು ಹೋಗೋದು ಅಯ್ಯ ಅಂತ. ಆ ಬುದ್ಧಿ ಹೇಳಿದ್ರೆ ಇವ್ರು ಬೈಕೊಂಡು ಹೋಗ್ತಾರೆ. ಹಾಗಾಗಿ ನಂಬಿಕೆಯಾರು ಬನ್ನಿ, ನಂಬಿಕೆಯಿಂದ ಬರಬೇಡಿ. ಆಮೇಲೆ ತೊಂದರೆ ಕೊಡೋಕೆ ಬರಬೇಡಿ. ದೇವ್ರ ಶಾಪ, ದೇವ್ರು ಯಾವ ಕರ್ಮ ನಿಮಗೆ ಬಿಡೋದಿಲ್ಲ. ಸೊ ಸಾಕಷ್ಟು ಜನ ಬಂದು ಕಷ್ಟ ಅನುಭವಿಸಿದ್ರ, ಇಲ್ಲಿ 100 ಜನ ಒಬ್ಬರಾರ ಬಂದುಬಿಡ್ತಾರೆ. ಉದಾಹರಣೆ ಹಂಗೆ ಸಣ್ಣಕ್ಕೆ ಹೇಳ್ತೀನಿ, ಮೊನ್ನೆ ಯಾರೋ ಬಂದು ಬ್ರೈನ್ ಟ್ಯೂಮರ್ ಅಂತ ತಾಯಿ ಮಗ ಅಳ್ತಿದ್ದಾರೆ, ಆಚೆ ಕಡೆ ಲೇಟ್ ಆಗುತ್ತಾ ಅಂತಾನೆ. ಅಲ್ಲಿ ಮಗು ಹುಡ್ಕೊಂಡು ಅವ್ರು ಅಳ್ತವ್ರೆ, ಇಲ್ಲಿ ಆಚೆ ಕಡೆ ಲೇಟ್ ಆಗುತ್ತಾ ಅಂತಾನೆ. ಮೊನ್ನೆ ಕಸ ಹೊಡಿತೀವಿ ಅಂತಾನೆ, ಆಳಾರೋ ಒಂದು ಅಮ್ಮ ಬಂದು ಜಗಳ ಆಡ್ತಾಳೆ. ನಮ್ಮ ಕೈ ಒಬ್ಬೊಬ್ಬ ಆಡ್ಬಿಟ್ಟು ಕುಂದ್ರೆ ಎಲ್ಲ ಹೊಡೋಗ್ಬಿಟ್ರು, ನಾವು ಹೊಡೋಗ್ಬಿಟ್ಬಿಡು. ಆಳ ಅವತಾರ ನಾನು ಸುಮ್ಕಾದೆ, ನಮ್ಮ ಸೆಕೆಂಡ್ ಸುಮ್ಕಾದ. ಹಾಂ, ಏನಿಲ್ಲ ಲೇಡೀಸ್ ಬೈಯಂಗಿಲ್ಲ, ನಿಮ್ಮ ಸಂಘ ಗಂಡಸರು ಬೈಯಂಗಿಲ್ಲ, ನಿಮ್ಮದು ಜಾತಿ ಸಂಘ. ಏನು ಮಾಡೋದು ನಾವು ಸೇವೆ ಮಾಡ್ತಾಯಿದ್ದೀವಿ. ತಂಗಿ ಇನ್ನೊಂದು ಹೇಳ್ತೀನಿ, ನಿಮಗೂ ಸೇರಿಸಿ, ದೇವರು ಮರಿ ಕಡಿ ಕುರಿ ಕಡಿ ಅನ್ನೋದಿಲ್ಲ. ಅದಾಗುತ್ತಾ? ದೇವ್ರನ್ನ ನೀನು ಕೇಳಮ್ಮ, ದೇವ್ರನ್ನ ಕೇಳಬೇಕು. ದುಡಿಯೋಕೆ ಒಂದು ಶಕ್ತಿ, ದುಡಿಯೋಕೆ ಒಂದು ದಾರಿ, ಇರೋಕೆ ಒಂದು ಚೂರು ಮನೆ, ಹಾಕಲಕ್ಕೆ ಒಂಚೂರು ಬಟ್ಟೆ, ತಿನ್ನೋಕೆ ಒಂಚೂರು ಅನ್ನ, ಸಾಯೋ ಒಳ್ಳೆ ಸಾವು, ಇಷ್ಟೇ ಕೇಳ್ತಾರೆ. ಏನು ಕೇಳೋಕೆ ಹೋಗ್ಬಿಡಿ. ಯಾರು ಅಮ್ಮ ಯಾರು ಹೊತ್ಕೊಂಡು ಹೋಗಲ್ಲ ಮಮ್ಮಿ. ಎಂಥ ಕಾರಿಗೆ ಉದಾಹರಣೆ ಏನೋ ಲಕ್ಷದ 1,20,00,000 ಕಾರ್ ಬರುತ್ತಂತಲ್ಲ ಭೂಮಿಮೊಳೆ. ಏನಪ್ಪ ಲ್ಯಾಂಬರ್ಗಿನಿ, ಏನೋ ಕಾರ್ ಬಂದಿತ್ತು ಮೊನ್ನೆ ಸರ್, ಲ್ಯಾಂಬರ್ಗಿನಿ ಬಂದಿತ್ತು. ಒಂದು ಖುಷಿ ಹೇಳ, ಸೀದಾ ಬಂದ ಅವನು, ಅವನಿಗೆ 2 ಕಾಲು ಗ್ಯಾಂಗ್ರಿಂಗ್ ಬಿಟ್ಕೊಂಡ್ಬಿಟ್ಟಿದ್ದು. ಹಿಂಗೆ ಡ್ರೈವರ್ ಕರ್ಕೊಂಡು ಅವ್ನು ಜೊತೆ ಬಂದ. ನಾವು ಏನು ಹೇಳ್ತಾನೆ ಗೊತ್ತಾ, ರೋಡ್ ರೆಡಿ ಮಾಡಿಸಿ ಕಾರ್ ಗೀಜಾಗುತ್ತೆ ಅಂದ. ಅಯ್ಯೋ ಕಾಲು ರೆಡಿ ಮಾಡ್ಕೆ ಹೋಗ ಅಂದೆ. ಏನು ಹೇಳೋ, ರೋಡ್ ರೆಡಿ ಮಾಡಿಸಿ ಕಾರ್ ಗೀಜಾಗುತ್ತೆ ಅಂದ, ಕಾಲು ರೆಡಿ ಮಾಡ್ಕೆ ಹೋಗಪ್ಪ ಅಂದೆ. ಏನ ಫಸ್ಟ್ ಅವ್ನು ಕಾಲೇ ಸರಿ ಇಲ್ಲ, ರೋಡ್ ಕೇಳ್ತಾವನು. ಇಂಥ ಜನ ಬರ್ತಾರಮ್ಮ ಇಲ್ಲಿ, ರೋಡ್ ಸರಿ ಇಲ್ಲ, ಲೇಟ್ ಆಗುತ್ತಾ. ಆಮೇಲೆ ಇನ್ನೇನು ಹೇಳ್ತಾರೆ ಹೆಂಗೆ ಗೊತ್ತಾ, ಒಂದು ಬಾತ್ರೂಮ್ ಕಳಿಸಿ ಅಂತಾರೆ. ಜಾಗ ಕೊಡಿಸಿ, ಬೇಡ ಬಾತ್ರೂಮ್ ಕೊಡಿಸ್ತೀನಿ. ಏತಮ್ಮ ಜಾಗ ಕೊಡ್ಸಾರೇ ಇಲ್ಲ. ಈಗ ದೇವಸ್ಥಾನ ಮ್ಯಾಲೆ ಮಾಡ್ತಾ ಇದ್ದೀನಿ, ಇಲ್ಲಿ ಭಾಳ ಕಷ್ಟ ಆಗುತ್ತೆ. ಮಳೆ ಬಂದರೆ ಈಗ ಮಾವಿನ ತಪ್ಪ ಮಾಡೋಣ, ಇಬ್ಬರಿದ್ರು, ಒಂದು 8 ಜನ ಆಗ್ಯಾರೆ. ಈಗ ಹಳೆ ಮೇಗೆ ಮಾವಂಗೆಲ್ಲ ಅಧಿಕಾರ ಐತೆ ಅಂತಾರೆ. ಎಲ್ಲ ಬಂದು ಕೇಸ ಅವ್ರವ್ರ ಗುದ್ದಾಡ್ತಾರೆ ಮಾವಿನ ತಪ್ಪ. ನಮ್ಮಲ್ಲ, ಈಗ ದುಡ್ಡಾಶಕ್ಕೋಸ್ಕರ. ಮುಂಚೆ ಯಾವನು ಕೇಳ್ತಾನೆ ಇರಲಿಲ್ಲ ಇಲ್ಲಿ ದೇವಸ್ಥಾನದ ಮುಂಚೆ. ಈಗ ಮ್ಯಾಲೆ ದೇವಸ್ಥಾನ ಮಾಡಿಸ್ತೇನೆ ತಗೊಂಡು ಮ್ಯಾಲೆ ಕಟ್ತಾ ಇದೀನಿ, ಸಣ್ಣಕ್ಕೊಂದು ಗುಡಿ ಕಟ್ಟಣ ಅಂತ. ಒಬ್ಬ ಬಂದು ಯಾವನೊಬ್ಬ ಪುಣ್ಯಾಕ ಬಂದು ಎಂಸಣ್ಣ ಕೊಟ್ಟೋದ, ಒಬ್ಬ ಹಿಡಿಕೆಗೆ ಮುಂದೆ ಕೊಟ್ಟೋದ. ಇನ್ನು ಯಾವನು ಬಂದು ನೀವು ಏನು ಮಾಡ್ತೀರ ಅಂದಿಲ್ಲ. ಏನಂತಾರೆ ಗೊತ್ತಾ, ಒಳ್ಳೆ ಕೆಲಸ ಮಾಡ್ತೀರ ಅಬ್ಬಾ ಬೇಗ ಆಗುತ್ತಾ ದೇವಸ್ಥಾನ ಅಂತಾನೆ ಹೊರತು 400 ರೂಪಾಯಿ ಕೊಡ್ತೀನಿ ಅಂತ ಯಾವನು ಹೇಳೋದಿಲ್ಲ. ಹೇಳ್ತಾರ ಬೇಗ ದೇವಸ್ಥಾನ ಮಾಡಬೇಕು. ಈಗ ಅನ್ನ ತಿಂತಾಳ, ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಸು, ಹೆಸರು ಕಾಳು ಕಟ್ಟೆ. ನಾನು ನೋಡ್ಬಿಟ್ಟೆ, ತುಂಬಾ ನನಗೆ ನೋಡ್ಬೇಕು ನನಗೆ ಅವತ್ತೇ ಶಾಕ್. ಹಂಗಾಗಿ ನಾನು ಇಂಪಾರ್ಟೆಂಟ್. ನಿಮಗೂ ಅಷ್ಟೇ, ನನಗೆ ನೀವು ಸಿಲಿಯಾದಾಗೆಲ್ಲ ಅಮ್ಮಗೆ ಹೇಳ್ಬಿಟ್ಟು ಹೋಗ್ತೀನಿ. ಇವತ್ತು ಹೇಳ್ಕೊಂಡೆ ಬಂದೆ, ಅಮ್ಮ ಸಿಗ್ಲಿ, ಅಮ್ಮ ನಿಮ್ಮ ಮಗ ಸಿಗ್ಲಿ, ಮಗನ ಆಸ್ತಿ ಬರೀತೀನಿ, ಸಿಗ್ತೀನಿ. ಇವಾಗ ಬರೀತೀನಿ ಸ್ವಾಮಿ. ನನಗೇನು ಆಸೆನೇ ಇಲ್ಲ. ಈಗ ದುಡ್ಡೆಲ್ಲ ಆಸ್ತಿ ಇದ್ರೆ, ಆಸ್ತಿ ದುಡ್ಡು ಜನ ಎಲ್ಲ ಆಸ್ತಿ ಇದ್ರೆ, ಪ್ರೀತಿ ಇದ್ರೆ ಮಗನಿಗೆಲ್ಲ ಆಸ್ತಿ. ನಾನು ಯಾವತ್ತು ಎಲ್ಲರಿಗೂ ಈಗೆಲ್ಲ ಮಕ್ಕಳುಗಳು ದುಡ್ಡು ಓಡಾಡ್ತಾರೆ. ನಾವು ನನಗೆ ಯಾಕೆ ಅಂತ ಗೊತ್ತಿಲ್ಲ. ಬಾಸ್ ತಂದ್ಕೊಡಿ ಅವ್ರು ತಿರುಪತಿ ತಂದು. ನನ್ನ ಮಗ ಇಲ್ಲ, ನನಗಂತೂ ಮಗನೇ ನೀವು. ಆಸ್ತಿ ಪೂರ್ತಿ ಬರ್ಬಿಡುವ. ಬರೀತೀನಿ ಬನ್ನಿ, ಬನ್ನಿ. ಅಯ್ಯೋ ನಾನು ಬರೀತೀನಿ ಬನ್ನಿ. ನನಗೇನು ಆಸೆನೇ ಇಲ್ಲ. ಬಟ್ ತುಂಬಾಕೆ ಏನು ತಂದ್ಕೊಟ್ಟ ಸಾಯತಕ್ಕ ಒಂದು ನೆಮ್ಮದಿ, ಕಾಲು ನೋವು, ಕೈ ನೋವು, ನನಗೆ ಏನು ಬೇಡ ಇಲ್ಲ. ಏನ್ ಮಾಡಿದ್ರೆ ಒಡಲೆ ಬಂದು ಪ್ರಸಾದ ಕೊಟ್ಟಲ್ಲ, ಅದಕ್ಕಿನ್ನ ಆಶೀರ್ವಾದ ಬೇಕಾ? ಒಳ್ಳೆ ಆಶೀರ್ವಾದ ಮಾಡಿ ಅಯ್ಯೋ ನನಗೆ ನೀವು ಆಶೀರ್ವಾದ ಮಾಡಿ. ನನ್ನ ಕಾಲು ನೋವು, ಕೈ ನೋವು, ಕಾಯಿ ಕಾಲು ನೋವೆಲ್ಲ ಹೋಗುತ್ತೆ. ಅಡಿಗೆ ಸೋಡಾ ಇಂತ ಹಾಕ್ತಿರಲ್ಲ ಬೆಳಗ್ಗೆಯಿಂದ. ಈಗ ಅಡಿಗೆ ಸೋಡಾ ನೋಡಿದ್ಯಮ್ಮ, ಒಂದ್ ಸ್ವಲ್ಪ ಒಂದು ಕಾಲು ಭಾಗ ಕಮ್ಮಿ ಆಗಿದೆ.
ಹಬ್ಬ ಒಂದು ದಿವಸ ಡೇಟ್ ಆಗದ ಊಟ ತಂದು ಕಳ್ಕೊಬಾರ್ದು. ಅವ್ರಿಗೆ ನೀವು ಊಟ್ರಿ ಕೂಲಿ ಮಾಡ್ತೀರೇನ್ರಪ್ಪ? ಎಷ್ಟಿದೆ ಒಬ್ಬೊಬ್ಬರ ಮಾಡೋ ಜಮೀನು ಎಷ್ಟಿದೆ? ಒಂದು 3 ಎಕರೆ ಐತ್ರಿ. ಅದನ್ನ ಬಡ್ಡೆ ಒಂದು ಗಿರಕ್ಕಿಗೆ ಅದನ್ನ ಹೊಲದ ಮನೆ ಸಂಬಂಧ ಹಾಕ ತಂಗಿ ಇದು ನಿನಗೆ ಈ ಬುದ್ಧಿ ಕಮ್ಮಿ ಅಂತ ಹೇಳ್ಬೇಡ. ಏನೇಂದ್ರೆ ನನ್ನ ತಮ್ಮ ಹೋದ್ರೆ ಹುಡುಗಿ ನೋಡ್ತದ ಅವನು. ಈಗ ಹುಡುಗಿ ಹೋದ್ರೆ ಹುಡುಗಿಗೆ ಅಂಥ ಗಂಡೇ ಬೇಕು. ಎಂಥ ಗಂಡ ಗೊತ್ತ? 3 ತಿಂಗಳಿದ್ದು ಅದು ವಾಪಸ್ ಬರಂಗಿರ್ಬೇಕು ಅಂಥ ಗಂಡು. ಈಗೆಲ್ಲ ಅಂಥವು ನಗ್ತ ನೋಡು. ಇಲ್ಬಾ ಇಲ್ಬಾ ಅಂತ ತಮ್ಮ ನಂಬಡ ತಗ ಎಲ್ಲರೂ ನಂಬೋದು. ನೀನು ಮಾಡಬಾರ್ದು. ಏನಾಗಲ್ಲ, ಏನು ಹೋಗಲ್ಲ. ತಾಯಿ ನೀನು ತಾಯಿಯರು ದೊಡ್ಡವರು ನಮ್ಮ ಚಿಕ್ಕ ಮಕ್ಕಳಿಗೆ ನಮಸ್ಕಾರ ಮಾಡಬಾರ್ದು.